ಕಂಗ್ರಾಚುಲೇಷನ್ ಮೇಡಮ್. ಕಂಗ್ರಾಚುಲೇಷನ್ಸ್. ಯಾಕೆ ರಾಯ್? ಮೊದ್ಲು ಸ್ವೀಟ್ ತಗೊಳ್ಳಿ, ಆಮೇಲೆ ಹೇಳ್ತೀನಿ. ಸ್ವೀಟಾ? ಸ್ವೀಟ್ ಯಾಕೆ? ಏನ್ ಮೇಡಮ್ ಹಿಂಗ್ ಕೇಳ್ತಿದ್ದೀರಾ? ರಾತ್ರಿ ನಿಮ್ ಸಂಸಾರ ಶುರು ಆಯ್ತಲ್ಲ, ಅದಕ್ಕೆ ಈ ಸ್ವೀಟ್. ಇಲ್ಲ ರಾಯ್, ನೀನ್ ಅನ್ಕೊಂಡಾಗೆ ಏನೂ ಆಗಿಲ್ಲ. ಮೇಡಮ್ ತಮಾಷೆ ಮಾಡ್ತಾ ಇದೀರಾ? ಇಲ್ಲ, ನಿಜಾನೇ ಹೇಳ್ತಿದ್ದೀನಿ. ಏನಾಯ್ತು ಮೇಡಮ್? ನಿಮ್ ಸಂಸಾರ ಶುರು ಆಗದೆ ಇರೋ ತರ ಏನಾಯ್ತು? ಅದೇನಾಯ್ತು ಅಂದ್ರೆ, ಯಜಮಾನ ಯಜಮಾನ. ಅಲ್ಲ ಕಣೆ, ಅದೆಷ್ಟು ಚೆನ್ನಾಗಿ ಅಮರ್ಸ್ಬಿಟ್ಟೆ ನಮ್ಮನ್ನ. ನಮ್ಮ ಮನೆಯವ್ರು ಒಳ್ಳೆತನನ ಯೂಸ್ ಮಾಡ್ಕೊಂಡು ಹೀಗ್ ಮೋಸ ಮಾಡೋದಕ್ಕೆ ಮನ್ಸಾದ್ರೆ ಹೇಗೆ ಬಂತು? ನೋಡನಿತಾ, ಇದ್ ಯಾವ್ದು ನಮಗ್ ಗೊತ್ತಿರ್ಲಿಲ್ಲ. ನಮ್ ಮನೆಯವ್ರ ಎಲ್ರ ಮೇಲೂ ಪ್ರಮಾಣ ಮಾಡಿ ಹೇಳ್ತೀನಿ, ಇವಳ್ ಮಾತಿಗ್ ಮಳ್ಳಾಗಿ ಇವಳ ಜೊತೆ ನಾಟಕ ಮಾಡಕ್ ಒಪ್ಕೊಂಡ್ವಿ ಅಷ್ಟೇ. ಹೌದಮ್ಮ ಅನಿತಾ, ಇವಳು ಮನೆ ಬಿಟ್ಟು ಹೋಗ್ತಾಳೆ ಅನ್ನೋ ಉದ್ದೇಶಕ್ಕೆ ನಾವ್ ನಾಟಕ ಮಾಡಿದ್ರೆ ಹೊರ್ತು ನಮ್ಗ್ ಬೇರೇನು ಗೊತ್ತಿಲ್ಲ. ಇದನ್ನ ನಾನ್ ನಂಬಕ್ ರೆಡಿ ಇಲ್ಲ. ನಂಬ್ಲೇಬೇಕು, ಯಾಕಂದ್ರೆ ಇವ್ರು ಹೇಳ್ತಿರೋದೆಲ್ಲ ಸತ್ಯನೇ. ನಾನೇ ಇವ್ರಿಗೆಲ್ಲ ನೋಟಿಸ್ ಬರೋವರೆಗೂ ನನ್ ಜೊತೆ ಪ್ರೀತಿಯಿಂದ ಇರಿ, ಆಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು. ಮನೆ ಬಿಟ್ಟು ಹೋಗೋಳು ಇಷ್ಟೆಲ್ಲ ಯಾಕೆ ಮಾಡ್ದೆ? ಅಂತ ಉದ್ದೇಶ ಇದ್ದೋಳು ಲಾಯರ್ನ ಹೆದರಿಸಿ ಯಾಕೆ ಪೇಪರ್ಸ್ ನ ಸುಟ್ಟಾಕ್ದೆ? ಯಾಕೆ ಅಂದ್ರೆ ನನ್ ಗಂಡನ ಜೊತೆ ಬಾಳೋದಕ್ಕೆ, ಈ ಮನೆ ಸೊಸೆಯಾಗಿ ಸಾಯೋವರೆಗೂ ಬದುಕೋದಕ್ಕೆ. ಒಂದು ಹೆಣ್ಣಿನ ಮದ್ವೆ ದಿಬ್ಬಣ ತವ್ರ ಮನೆಯಿಂದ ಹೋಗ್ಬೇಕಂತೆ, ಸಾವಿನ ಮೆರವಣಿಗೆ ಗಂಡನ ಮನೆಯಿಂದ ಹೋಗ್ಬೇಕಂತೆ. ಆಗ್ಲೇ ಒಂದು ಹೆಣ್ಣಿನ ಜೀವನಕ್ಕೆ ಸಾರ್ಥಕತೆ ಸಿಗೋದು. ಮತ್ತ್ಯಾಕೆ ಮನೆ ಬಿಟ್ಟು ಹೋಗ್ತೀನಿ, ಎಲ್ಲಾರು ಪ್ರೀತಿಯಿಂದ ಇರ್ರಿ ಅಂತ ಕೇಳ್ಕೊಂಡು ಈ ತರ ನಾಟಕ ಮಾಡ್ದೆ? ನಾನ್ ಇಷ್ಟೆಲ್ಲ ನಾಟಕ ಮಾಡಿದ್ದು ಮನೆ ಬಿಟ್ಟು ಹೋಗೋದಕ್ಕಲ್ಲ, ಈ ಮನೇಲೆ ಇರೋದಕ್ಕೆ. ಮೂರ್ ದಿನ ಪ್ರೀತಿಯಿಂದ ಇರಿ ಅಂತ ಕೇಳಿದ್ದು, ಆ 3 ದಿನದಲ್ಲಿ ನಿಮ್ ಎಲ್ರ ಮನ್ಸನ್ನ ಗೆದ್ದು ಈ ಮನೆಗೆ ತಕ್ಕ ಸೊಸೆ ನೀನೆ ಅಂತ ನಿಮ್ ಎಲ್ರಿಂದ ಕರ್ಸ್ಕೊಳ್ಳೋದಕ್ಕೆ. ಅದು ನಿನ್ ಭ್ರಮೆ ಅಷ್ಟೇ. ಈ ಮನೆಯವ್ರ ಮನ್ಸಲ್ಲಿರೋದ್ ನಾನು, ನೀನಲ್ಲ. ರಾಗು ಕೈಯಲ್ಲಿ ತಾಳಿ ಕಟ್ಸ್ಕೊಂಡ್ ಬದುಕ್ಬೇಕಾಗಿರೋದು ನಾನು, ನೀನಲ್ಲ. ಹಲೋ, ನೀನ್ ತಾಳಿ ಕಟ್ಟಿಸ್ಕೊಂಡ್ ಬಂದ್ ಬದುಕೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಆದ್ರೆ ನಾನ್ ಆಲ್ರೆಡಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ತಾಳಿ ಅಂದ್ರೆ 3 ಗಂಟೆ ಹಾಕ್ಸ್ಕೊಳ್ಳೋದು ಅಷ್ಟೇ ಅಲ್ಲ, ಅದಕ್ಕೆ ಆದಂತ ಪ್ರೋಸೆಸ್ ಇರುತ್ತೆ. ಅದ್ರ ಬಗ್ಗೆ ನಾನ್ ಚೆನ್ನಾಗಿ ತಿಳ್ಕೊಂಡಿದೀನಿ. ತಾಳಿ ಬಗ್ಗೆ, ಸಂಬಂಧದ ಬಗ್ಗೆ ತಿಳ್ಕೊಂಡಿರೋದ್ಕೇನೆ ನಾನ್ ಈ ಮನೇಲಿ ಬಂದು ಬದುಕ್ತಿರೋದು. ಈ ಮನೆ ಸೊಸೆಯಾಗೋ ಯೋಗ್ಯತೆ ಇರೋದು ನನಗೆ ಹೊರತು ನಿನಗಲ್ಲ ಕಣೆ. ಏನಂದೆ? ಯೋಗ್ಯತೆ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನಿನ್ನ ಯೋಗ್ಯತೆ ಏನ್ ಗೊತ್ತಾ? ರಾಗು ನಿನಗ್ ಜಸ್ಟ್ ಮಾತ್ ಕೊಟ್ಟಿರೋದು. ಆದ್ರೆ ನನ್ನ ಯೋಗ್ಯತೆ ಏನ್ ಗೊತ್ತಾ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋದು, ಹಿರಿಯರ ಹತ್ರ ಅಕ್ಷತೆ ಹಾಕ್ಸ್ಕೊಂಡು ದೇವ್ರ ಆಶೀರ್ವಾದ ತಗೊಂಡಿರೋದು. ಇದು ನನ್ನ ಯೋಗ್ಯತೆ. ಮತ್ತೇನು ಹೇಳ್ದಲ್ಲ, ಈ ಮನೆಯವ್ರ ಮನ್ಸಲ್ಲಿರೋದು ನೀನಾ? ಎಲ್ಲೋ ಇಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇರೋಳು ನೀನು. ಈ ಮನೆ ಸೊಸೆಯಾಗಿ ಗಂಡನ್ ಸಪೋರ್ಟ್ ಇಲ್ದೆ, ಮನೆಯವ್ರ ಸಪೋರ್ಟ್ ಇಲ್ದೆ ಒಬ್ಳೆ ಹೋರಾಟ ಮಾಡ್ತಿರೋಳು ನಾನು. ಬೇಕೋ ಬೇಡವೋ ಮನೆಯವ್ರ ಕಷ್ಟ ಸುಖದಲ್ಲಿ ನಾನ್ ಭಾಗಿಯಾಗಿದ್ದೀನಿ. ಕೆಲವೊಂದ್ ವಿಷಯದಲ್ಲಿ ಈ ಮನೆಯವ್ರು ನನ್ನ ಒಪ್ಕೊಳ್ದೆ ಇರ್ಬೋದು, ಆದ್ರೆ ಇನ್ ಕೆಲವು ವಿಷಯದಲ್ಲಿ ಎಲ್ಲರೂ ನನ್ನ ಮೆಚ್ಕೊಂಡಿದ್ದಾರೆ. ಇದು ನಾನ್ ಈ ಮನೆ ನಿಂತ್ಕೊಂಡು ಸಾಧಿಸಿರೋದು. ನಿನಗೆ ಈ ಮನೇಲಿರೋ ಅವಕಾಶ ಸಿಕ್ಕಿದೆ ಇದೆಯಾ? ಈ ತರ ಅವಕಾಶ ನನಗೂ ಸಿಕ್ಕಿದ್ರೆ ನಾನ್ ಇದ್ ಏನು ಅಂತ ತೋರಿಸ್ತೀನಿ. ಈ ಮನೆಗ್ ಸೊಸೆ ಆಗೋ ಯೋಗ್ಯತೆ ಯಾರ್ಗಿದೆ ಅನ್ನೋ ನಿರ್ಧಾರ ಮಾಡೋದು ನೀನು ನಾನು ಅಲ್ಲ, ಈ ಮನೆಯವರು ಅನ್ನೋದ್ ನೆನಪಿರ್ಲಿ. ನನಗ್ ಚಾನ್ಸ್ ಸಿಕ್ಕಿದ್ರೆ ನಾನ್ ಪ್ರೂವ್ ಮಾಡ್ತೀನಿ. ಯಾರು ಬೇಡ ಅಂದಿದ್ದು? ನೀನು ಬಂದಿರು, ಆಗ ಗೊತ್ತಾಗತ್ತೆ ಯಾರ ಅರ್ಹತೆ ಯೋಗ್ಯತೆ ಏನು ಅಂತ. ಇದು ಕಣೆ ಮಾತು ಅಂದ್ರೆ. ನಾನ್ ನಾಳೆನೆ ಈ ಮನೆಗ್ ಬರ್ತೀನಿ, 1 ವಾರ ಇರ್ತೀನಿ. 1 ವಾರ ಆದ್ಮೇಲೆ ಈ ಮನೆಯವರ ಡಿಸೈಡ್ ಮಾಡ್ಲಿ ಈ ಮನೆಗ್ ತಕ್ಕ ಸೊಸೆ ಯಾರು ಅಂತ. ಓ, ಧಾರಾಳವಾಗಿ ಆಗ್ಬೋದು. ಸರಿ, ಹಾಗಾದ್ರೆ 1 ವಾರ ಆದ್ಮೇಲೆ ಈ ಮನೇಲಿ ವೋಟಿಂಗ್ ನಡೆಯುತ್ತೆ. ಅದ್ರಲ್ಲಿ ಯಾರು ಜಾಸ್ತಿ ವೋಟ್ ತಗೊಳ್ತಾರೋ ಅವರೇ ಮನೇಲಿ ಉಳ್ಕೊಳ್ಳೋದು. ಸೋತೋರು ಈ ಮನೆ ಬಿಟ್ಟು ಹೋಗ್ಬೇಕು. ಈ ಚಾಲೆಂಜ್ ನೀನ್ ಅಕ್ಸೆಪ್ಟ್ ಮಾಡ್ಕೋತೀಯಾ?
ಯಾಕೆ ಸೋಲ್ತೀನಿ ಅನ್ನೋ ಭಯನಾ? ಭಯ ಅನ್ನೋದು ಗೆಲ್ತೀವ ಅನ್ನೋ ಅನುಮಾನ ಇರೋರ್ಗ್ ಮಾತ್ರ. ಈ ಜಾನ್ಸಿಗೆ ಸೋಲು ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಹಾಗಿದ್ರೆ ಸೋಲಿನ ರುಚಿ ಹೇಗಿರುತ್ತೆ ಅನ್ನೋದನ್ನ ನಾನ್ ನಿನಗ್ ತೋರಿಸ್ತೀನಿ. ಆ ಸೋಲು ನನಗ್ ತೋರ್ಸ್ತೀಯ ಅಥವಾ ನೀನ್ ಅನ್ಭವಿಸ್ತೀಯ ಅಂತ ಇನ್ 1 ವಾರದಲ್ಲೇ ಡಿಸೈಡ್ ಆಗತ್ತೆ. ಇದಕ್ಕೆ ಮನೆಯವ್ರೆಲ್ಲಾರ್ದು ಒಪ್ಪಿಗೆ ಇದ್ಯಾ? ನಮ್ಗೆ ಎಲ್ರಿಗೂ ಒಪ್ಪಿಗೆ ಇದೆ. ಸರಿ, ನಾನ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಈ ಮನೆಗ್ ಬರ್ತೀನಿ. ನೀನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಈ ಮನೆಯಿಂದ ಹೊರಡಕ್ ರೆಡಿ ಆಗಿರು. ಏನಪ್ಪ ಸೋಬ್ನದ್ ಗಂಡು ತುಂಬಾ ರಿಲ್ಯಾಕ್ಸ್ ಆಗಿ ಕೂತ್ಬಿಟ್ಟಿದ್ಯಾ? ಆದ್ರೂ ಫಸ್ಟ್ರೇಟ್ ಆಗಿದೆ ಆಗಿದ್ದು. ಈ ಫ್ರೆಂಡ್ನೇ ಮರ್ತೋಗಿದ್ಯಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಮಾಡ್ತಿದ್ದವನು ಇವತ್ ನಾನೇ ಹುಡ್ಕೊಂಡ್ ಬರೋ ತರ ಆಯ್ತು ನೋಡು. ಮೋಸ್ಟ್ಲಿ ನೀನ್ ಇನ್ನೂ ಎದ್ದಿಲ್ವೇನೋ, ಎಬ್ಬರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನಿನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅಲ್ವೋ, ಫಸ್ಟ್ ನೇಟ್ ಆಗಿರೋ ಗಂಡಸರೆಲ್ಲ ರಿಲ್ಯಾಕ್ಸ್ ಆಗಿರ್ತಾರೆ. ನೀ ಏನೋ ಗುರು ಅಂತಿದ್ಯಾ? ಲೇ, ನೀನ್ ಮಾತ್ಗೂ ರಾತ್ರಿ ಬಗ್ಗೆನೇ ಹೇಳ್ಬೇಡ. ಯಾವ ನೈಟು ಇಲ್ಲ ಏನೂ ಇಲ್ಲ. ಯಾಕೋ ರೂಮ್ ತನಕ ನಾವೇ ಬಿಟ್ಬಿಡೋದ್ವಲ್ಲೋ. ಒಳಗೆ ಏನಾಯ್ತು ಇಬ್ರಿಗೂ? ಝಾನ್ಸಿ ಮೇಡಮ್ ಮಾಡಿದ ನಾಟಕಕ್ಕೆ ನಂಗೆ ಎಲ್ರ ಮುಂದೆ ಅವಮಾನ ಆಯ್ತು. ಆಯ್ತು ಅಷ್ಟೇ. ನಾಟಕನ ಏನೋ ಹೇಳ್ತಾ ಇದ್ಯಾ? ಸ್ವಲ್ಪ ಅರ್ಥ ಆಗೋ ತರ ಹೇಳೋ ತಂದೆ. ಲೋ ತರುಣ, ನಿನ್ನೆ ಆಗಿದ್ದೆಲ್ಲ ಡ್ರಾಮಾನೇ ಕಣೋ. ಆ ಟಿವಿ ಆಂಕರ್ ಬಂದು ಝಾನ್ಸಿ ಮೇಡಮ್ ಫ್ರೆಂಡೇ ಕಣೋ. ಅವ್ರಿಬ್ರು ಸೇರ್ಕೊಂಡು ಪ್ಲಾನ್ ಮಾಡಿರೋದು. ಯಾರು ಪ್ಲಾನ್ ಮಾಡಿದ್ರೆ ಏನ್ ಬಿಡು, ನಿನ್ ಫಸ್ಟ್ ನೈಟ್ ಆಯ್ತಲ್ಲ ಅಷ್ಟು ಸಾಕ್ಬಿಡು. ಸುಮ್ನೆ ಇರಪ್ಪ, ಏನೂ ಆಗಿಲ್ಲ. ಕೊನೆಗೂ ನಿಮ್ ಮನೆಯವ್ರ ಕಬಾಬ್ ಮೇ ಹಡ್ಡಿ ಅನ್ನೋ ತರ ಬಂದು ತಪ್ಸಿದ್ರ? ಅದಕ್ಕೇನೆ ಕೋಪ? ಲೋ, ಸುಮ್ನೆ ಏನೇನೋ ಮಾತಾಡ್ಬೇಡ್ವೋ. ಎಲ್ರ ಮುಂದೆ ನಾನು ಎಷ್ಟು ಮುಜುಗರ ಅನ್ಭವಿಸಿದೀನಿ ಅಂತ ನನಗಷ್ಟೇ ಗೊತ್ತು. ಅದ್ ಏನಾಯ್ತಂತ ಹೇಳ. ರಾತ್ರಿ ಅನಿತಾ ಅವ್ರು ಬಂದು ಫಸ್ಟ್ ನೈಟ್ ರೂಮ್ ಡೋರ್ ಓಪನ್ ಮಾಡಿಸಿ ನನ್ನನ್ನು ಎಲ್ರ ಮುಂದೆ ನಿಲ್ಸಿ ಹೇಗೆಲ್ಲ ಪ್ರಶ್ನೆ ಮಾಡಿದ್ರು ಗೊತ್ತಾ? ಅಲ್ವೋ, ಮಧ್ಯದಲ್ಲಿ ಅನಿತಾ ಇಲ್ಲಿಂದ ಬಂದ್ರು, ಇಷ್ಟಕ್ಕೆ ಅವ್ರು ಯಾಕೋ ಬರಕ್ ಹೋದ್ರು? ಆ ಲಾಯರ್ನ ಹೆದರ್ಸಿ ನಾನ್ ಸೈನ್ ಮಾಡಿದ ಪೇಪರ್ಸ್ನೆಲ್ಲ ಸೂಟಾಕ್ಸಿದಾರ್ ಕಣೋ. ನಾನು ಇನ್ ಮೊದ್ಲೇ ಹೇಳ್ದೆ ತಾನೆ, ನನ್ ತಂಗಿ ಈ ತರ ಕೆಲಸ ಏನೋ ಒಂದ್ ಮಾಡೇ ಮಾಡಿರ್ತಾರೆ ಅಂತ. ಮಾಡಿದ್ದವ್ರೇ ಆದ್ರೆ ಅವಮಾನ ಆಗಿದ್ದು ಮಾತು ಕೇಳಿದ್ದು ನಾನು. ಸರಿ ಕಣೋ, ಆಮೇಲೆ ಏನಾಯ್ತು? ಇನ್ನೇನಾಗ್ಬೇಕು, ದೊಡ್ಡ ರಣರಂಗನೇ ಆಯ್ತು. ಅನಿತಾ ಅವರು ಲಗೇಜ್ ಸಮೇತ ಇಲ್ಲಿಗೆ ಬರ್ತಾರಂತೆ. ಅವ್ರು ಇಲ್ಲಿ ಬಂದು ಏನ್ ಮಾಡ್ತಾರಂತೋ? ಸಂಸಾರ ಮಾಡ್ತಾರಂತೆ. 1 ವಾರ ಝಾನ್ಸಿ ಮೇಡಮ್ ತರನೇ ಈ ಮನೇಲಿ ಇರ್ತಾರಂತೆ. ಆಮೇಲೆ ಯಾರು ಬೆಸ್ಟ್ ಅನ್ನಿಸ್ಕೊಂತಾರೋ ಅವ್ರು ಈ ಮನೇಲಿ ಇರ್ತಾರಂತೆ. ಸೋತವ್ರು ಮನೆಗೆ ಹೋಗ್ತಾರಂತೆ. ಆಹಾ, ಏನೋ ನೀನ್ ಅದೃಷ್ಟ. ಎಲ್ಲೋ ಸರಿಯಾಗಿರೋದಾಗ ಮತ್ತೆ ಕಣ ನಿಂಗೆ. ಒಂದೋಗ್ಲಿ ಅಂದ್ರೆ ಒಂದ್ರ ಜೊತೆ ಇನ್ನೊಂದು ಡಬಲ್ ಆಫರ್. ಯಾರಿಗುಂಟು ಯಾರಿಗಿಲ್ಲ. ನೀಲ್ ಪ್ರಾಣ ಸಂಕಟ ಆಗ್ತಿದೆ, ನಿನಗೆ ಚಲ್ಲಾಟನ? ನಿನಗೆ ಯಾಕೋ ಪ್ರಾಣ ಸಂಕಟ ಆಗ್ಬೇಕು? 1 ವಾರ ಆದ್ಮೇಲೆ ಅದ್ ಏನೋ ಒಂದು ಇತ್ಯರ್ಥ ಆಗುತ್ತಲ್ಲ ಬಿಡು. ನೋಡ, ಜಡೆ ಜಗಳದಲ್ಲಿ ನಾವು ಪ್ರೇಕ್ಷಕರಾಗಿರ್ಬೇಕು ಹೊರತು ತಲೆ ಹಾಕ್ಬಾರ್ದು. ಲೋ, ಅಷ್ಟು ಮಾತ್ರ ಆಗಿದ್ರೆ ಸರಿ, ಆದ್ರೆ ನೀನ್ ಹೇಳೋ ರೀತಿ ಆಗಲ್ಲ. ಎಲ್ಲ ಸರಿ ಹೋಯ್ತು ಅನ್ಕೊಂಡು ನನ್ ಮನ್ಸಲ್ಲಿದ್ದ ಭಾವನೆನೆಲ್ಲ ಝಾನ್ಸಿ ಮೇಡಮ್ ಹೇಳ್ಬಿಟ್ಟೆ ಕಣೋ. ಬಲ್ಲನ್ ಮಗ ಕಣ ನೀನು. ಸರಿ ಬಿಡು, ನೀನ್ ಹೇಳಿರೋದು ನೆನ್ಪಿ ಹತ್ರ ಅಲ್ವಾ, ಅದಕ್ಕೆ ಯಾಕೆ ಟೆನ್ಷನ್ ಆಗ್ತಿದ್ಯಾ? 10 ನಿಮಿಷ ಅನಿತಾ ಮುಂಚೆನೆ ಬಂದ್ಬಿಟ್ಟಿದ್ದೀರೆ, ನಾನ್ ಝಾನ್ಸಿ ಮೇಡಮ್ ಹತ್ರ ಏನು ಹೇಳ್ತಾನೆ ಇರ್ಲಿಲ್ಲ. ಇವಾಗ ಇಷ್ಟು ದಿನ ನಾನು ಬಚ್ಚಿಟ್ಟಿದ್ದ ಭಾವನೆಗಳನ್ನೆಲ್ಲ ಹೇಳ್ಕೊಂಡ್ಬಿಟ್ಟೆ ತರೋಣ. ಇದರಿಂದ ಇನ್ನೇನೇನ್ ಆಗುತ್ತೋ ಅಂತ ಟೆನ್ಷನ್ ಆಗ್ತಿದೆ ಕಣೋ. ನೋಡು, ಇಷ್ಟು ದಿನ ನೀನ್ ಇದನ್ನೆಲ್ಲ ಹೇಳ್ದಿರೋದೇ ದೊಡ್ಡ ತಪ್ಪು. ನಿನ್ ಮನ್ಸಲ್ಲಿ ನಾನು ಇದೀನೋ ಇಲ್ವೋ ಅಂತ ಕ್ಲಾರಿಟಿ ಇಲ್ದಿರನೇ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ. ಇವಾಗ ನೀನ್ ಬೇರೆ ಕ್ಲಾರಿಟಿ ಕೊಟ್ಟಿದ್ಯಾ, ಇನ್ನು ನಿನ್ನ ಬಿಟ್ಕೊಟ್ಬಿಡ್ತಾರ? ನೋವೇ, ಚಾನ್ಸೇ ಇಲ್ಲ. ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಬಿಡ, ಸುಮ್ನೆ ಇದ್ಬಿಡು. ಅದೇನಾಗುತ್ತೋ ಎಲ್ಲ ಆಗ್ಲಿ. ಒಂದಂತೂ ಕ್ಲಿಯರ್ ಕಣ, ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ಅವ್ರ ಸಂಸಾರನ ಅವರೇ ಸರಿ ಮಾಡ್ಕೊಳ್ತಾರೆ. ನೀನ್ ಜಸ್ಟ್ ಮೂಕ ಪ್ರೇಕ್ಷನಾಗಿ ಇದ್ಬಿಡು ಅಷ್ಟೇ. ಸರಿ ಕಣ, ನಾನು ಹೊರಡ್ತೀನಿ. ಆಮೇಲೆ ಫೋನ್ ಮಾಡೋ, ಇಬ್ಬಿಬ್ರು ಇದಾರೆ ಅಂತ ಈ ಫ್ರೆಂಡ್ ಮರ್ತೋಗ್ಬೇಡ. ನೀನು ಹೋಗ್ ಸುಮ್ನೆ. ಕಂಗ್ರಾಚುಲೇಷನ್ ಮೇಡಮ್. ಕಂಗ್ರಾಚುಲೇಷನ್ಸಾ? ಯಾಕ್ ರಾಯ್? ಮೊದ್ಲು ಸ್ವೀಟ್ ತಗೊಳ್ಳಿ, ಆಮೇಲೆ ಹೇಳ್ತೀನಿ. ಸ್ವೀಟಾ? ಸ್ವೀಟ್ ಯಾಕೆ? ಏನ್ ಮೇಡಮ್ ಹಿಂಗ್ ಕೇಳ್ತಿದ್ದೀರಾ? ರಾತ್ರಿ ನಿಮ್ ಸಂಸಾರ ಶುರುವಾಯ್ತಲ್ಲ, ಅದಕ್ಕೆ ಈ ಸ್ವೀಟು. ಇಲ್ಲ ರಾಯ್, ನೀನ್ ಅನ್ಕೊಂಡಾಗೆ ಏನೂ ಆಗಿಲ್ಲ. ಮೇಡಮ್, ತಮಾಷೆ ಮಾಡ್ತಾ ಇದೀರಾ? ಇಲ್ಲ, ನಿಜಾನೇ ಹೇಳ್ತಿದ್ದೀನಿ. ಏನಾಯ್ತು ಮೇಡಮ್? ನಿಮ್ ಸಂಸಾರ ಶುರು ಆಗದೆ ಇರೋ ತರ ಏನಾಯ್ತು? ಅದೇನಾಯ್ತು ಅಂದ್ರೆ
ನಾನ್ ನಾಳೆನೆ ಈ ಮನೆಗ್ ಬರ್ತೀನಿ. 1 ವಾರ ಇರ್ತೀನಿ. 1 ವಾರ ಆದ್ಮೇಲೆ ಈ ಮನೆಯವರ ಡಿಸೈಡ್ ಮಾಡ್ಲಿ ಈ ಮನೆಗ್ ತಕ್ಕ ಸೊಸೆ ಯಾರು ಅಂತ. ಈ ಜಾನ್ಸಿಗೆ ಸೋಲು ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಸೋಲಿನ ರುಚಿ ಹೇಗಿರುತ್ತೆ ಅನ್ನೋದನ್ನ ನಾನ್ ನಿನಗ್ ತೋರಿಸ್ತೀನಿ. ಆ ಸೋಲು ನನಗ್ ತೋರ್ಸ್ತೀಯ ಅಥವಾ ನೀನ್ ಅನ್ಭವಿಸ್ತೀಯ ಅಂತ ಇನ್ 1 ವಾರದಲ್ಲೇ ಡಿಸೈಡ್ ಆಗತ್ತೆ. ಛೇ, ಎಂತ ಕೆಲ್ಸ ಆಗೋಯ್ತು ಮೇಡಮ್. ನಿಮ್ ಸಂಸಾರ ಶುರುವಾಗಿದೆ, ಏನು ಸಮಸ್ಯೆ ಇಲ್ಲ ಅಂತ ತುಂಬಾ ಖುಷಿಯಾಗಿದೆ. ಆದ್ರೆ ನಿಮ್ ಮಾತು ಕೇಳಿ ಮನ್ಸಿಗೆ ತುಂಬಾ ನೋವಾಗ್ತಿದೆ ಮೇಡಮ್. ಏನ್ ಮಾಡೋದು ರಾಯ್, ಕೆಲವೊಂದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆದ್ರೆ ಒಂದು ಖುಷಿ ವಿಷಯ ಏನು ಅಂದ್ರೆ ನನ್ನ ಗಂಡ ಇಷ್ಟು ದಿನ ತನ್ನಲ್ಲೇ ಬಚ್ಚಿಟ್ಕೊಂಡಿದ್ದ ಭಾವನೆಗಳ ನನ್ ಮೇಲೆ ಇದ್ದ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಂಡ ರಾಯ್. ಅದು ನಾನು ಪೂಜೆ ಮಾಡಿಸ್ಕೊಂಡು ಬಂದ್ ಕಂಕಣದ ಪ್ರಭಾವ ಮೇಡಮ್. ಆದ್ರೂ ಅದು ನಿಮ್ ಕೈಯಲ್ಲಿ ಇರ್ಬೇಕಾದ್ರೆ ಹೀಗೆ ಉಲ್ಟಾಗಕ್ ಹೇಗ್ ಸಾಧ್ಯ ಅಂತೀನಿ ಮೇಡಮ್. ನಾನು ಕಟ್ಟಿದ ಕಂಕಣ ಇಲ್ಲಿ. ಅದು ರಾತ್ರಿ ಸಂಗೀತ ಬಳೆ ಹಾಕ್ಬೇಕಾದ್ರೆ ಅವಳೇ ಬಿಚ್ಚಿಟ್ಟಿದ್ದು. ಛೇ, ಎಂತ ಕೆಲಸ ಮಾಡಿದ್ರೆ ಮೇಡಮ್. ಅದ್ ನಿಮ್ ಇರೋವರೆಗೂ ನಿಮ್ಮ ಮತ್ತು ಮನೆಯವರ ಒಂದಾಗೋಗ್ ಮಾಡಿ ನಿಮ್ ಸಂಸಾರ ಶುರು ಆಗೋಕೆ ದಾರಿ ಮಾಡಿಕೊಟ್ಟಿತ್ತು. ಆದ್ರೆ ನೀವು ಅದನ್ನ ಬಿಚ್ಚಿಟ್ಟು ರೂಮಿಗೆ ಹೋಗಿರೋದ್ರಿಂದನೇ ಹೀಗಾಗಿದ್ದು. ಅದು ನಿಮ್ ಕೈಯಲ್ಲಿ ಇದ್ದಿದ್ರೆ ಎಲ್ಲ ಒಳ್ಳೇದಾಗ್ತಿತ್ತು. ಸಾರಿ ರಾಯ್, ನನಗ್ ಗೊತ್ತಿರ್ಲಿಲ್ಲ. ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ ಮೇಡಮ್? ಇವಾಗ ಮುಂದೆ ಏನ್ ರಾಯ್, ನಾನ್ ಚಾಲೆಂಜ್ ಅಲ್ಲಿ ಗೆಲ್ಬೇಕು ಅಷ್ಟೇ. ನಿಮ್ಗೆ ಚಾಲೆಂಜ್ ಅಂದ್ರೆ ಒಂಥರ ಬಿಸಿಬೇಳೆ ಬಾತಿದ್ದಂಗೆ. ಗೆಲ್ಲೋದು ಚಮಚ ಇಲ್ಲದೆ ತಿನ್ನೋಷ್ಟು ಸುಲಭ. ನೀವು ಯುದ್ಧನೇ ಗೆದ್ದವರು. ಜಸ್ಟ್ ಈ ಚಾಲೆಂಜ್ ಗೆಲ್ಲೋದು ದೊಡ್ಡ ವಿಷಯನಾ? ಇಲ್ಲಿವರೆಗೂ ಈ ಟಾಸ್ಕ್ ನಿಮಗೆ ಕಷ್ಟ ಆಗಿತ್ತು ಅನ್ಸುತ್ತೆ, ಯಾಕಂದ್ರೆ ನಿಮಗೆ ಕಾಂಪಿಟೇಟರ್ ಇಲ್ವಲ್ಲ. ಇವಾಗ ನಿಮಗೆ ಕಾಂಪಿಟೇಟರ್ ಬಂದಿದ್ದಾರೆ, ಅವರು ನಿಮಗೆ ಚಾಲೆಂಜ್ ಮಾಡಿದ್ದಾರೆ ಅಂದ್ರೆ ಸೋಲು ಅವ್ರ ಬೆನ್ನಿಂದ ಬಿದ್ದಿದೆ ಅಂತ ಅರ್ಥ. ಗೆಲ್ಲೋದಕ್ಕೂ ವೇದಿಕೆ ಸಿದ್ಧವಾಗಿದೆ ಮೇಡಮ್. ಚಿಂತೆ ಮಾಡಬೇಡಿ ಮೇಡಮ್. ನಿಮ್ಮಲ್ಲಿರೋ ಹಳೆ ಜಾನ್ಸಿಗೆ ಸ್ವಲ್ಪ ಕೆಲಸ ಕೊಡಿ, ಆಮೇಲೆ ನೋಡಿ ಮನೆಯವರು ನಿಮ್ಗೆ ಓಟ್ ಹಾಕ್ತಾರೆ, ಅನಿತಾಗೆ ಠೇವಣಿ ಇಲ್ದಂಗ ಆಗುತ್ತೆ. ಹಾಗಾಗ್ಲೇಬೇಕು ರಾಯ್. ಅನಿತಾ ಠೇವಣಿನ ಕಳ್ಕೊಳ್ಬೇಕು ಅಂದ್ರೆ ನನ್ ಮನೆಯವ್ರ ಮನ್ಸನ್ನ ಗೆಲ್ಲೇಬೇಕು. ನೋಡಿ ಮೇಡಮ್, ನೀವು ಚಾಲೆಂಜ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಈ ತಂತ್ರ ಮಂತ್ರ ಕುತಂತ್ರ ಎಲ್ಲ ಬಳಸ್ಕೊಳ್ಳೇಬೇಕು. ಏನಾದ್ರೂ ಆಗ್ಲಿ ಮೇಡಮ್, ನೀವು ಈ ಚಾಲೆಂಜ್ ಅಲ್ಲಿ ಗೆದ್ದು ಬೆಸ್ಟ್ ಸೊಸೆ ಅಂತ ಅನ್ಸ್ಕೋತೀರಾ. ನಿನ್ ಮಾತಂತೆ ಆಗ್ಲಿ ರಾಯ್. ಆಗುತ್ತೆ ಮೇಡಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಯ್. ದೇವ್ರೆ, ನಮ್ ಮೇಡಮ್ನ ಚಾಲೆಂಜ್ ಅಲ್ಲಿ ಗೆಲ್ಲೋ ಹಾಗೆ ಮಾಡಪ್ಪ. ಪಲ್ಲವಿ, ತಮಟೆ ಸೌಂಡ್ ಕೇಳ್ತಾ ಇದ್ರೆ 4 ಸ್ಟೆಪ್ ಹಾಕೋಣ ಅನ್ಸುತ್ತೆ. ಹಾಕ್ಬಿಟ್ಟ? ಬೇಡ ದೊಡ್ಡಪ್ಪ, ಅದಕ್ಕಿನ್ನ ಟೈಮ್ ಇದೆ. ಸಂಗೀತ ಏನಿದಲ್ಲ? ನನ್ಗೂ ಗೊತ್ತಿಲ್ಲ ಅದ್ಗೆ. ಐ ಥಿಂಕ್ ಯಾರೋ ವೆಲ್ಕಮ್ ಮಾಡೋದಿದೆ ಅನ್ಸತ್ತೆ. ಯಾರು ಬರ್ತಿರ್ಬೋದು?